ಮಮತಾ ಪೂಜಾರಿ. ನಾನು ಕಾರ್ಕಳ ತಾಲೂಕಿನ ಯರಮುಂಡೆಯಮ್ಮ ಊರಲ್ಲಿ ಉಡುಪಿ ಜಿಲ್ಲೆಯಲ್ಲಿದೆ. ಅಲ್ಲಿ ಹುಟ್ಟಿದವಳು. ನಮ್ಮಮ್ಮ ಮತ್ತೆ ಪಪ್ಪ ಭೋಜ ಪೂಜಾರಿ ಅಂಡ್ ಕಿಟ್ಟಿ ಪೂಜಾರಿ ಅವರ ಎರಡನೇ ಮಗಳು. ನಮ್ಮ ಅಣ್ಣ ವಿಶ್ವನಾಥ್ ಪೂಜಾರಿ. 5 ಕಂಪ್ಲೀಟ್ ಆಗಿರ್ಲಿಲ್ಲ. ನಾನು ಚಿಕ್ಕಂದಿನ ನಾನು ಸ್ವಲ್ಪ ಹೈಟ್ ಆಗಿದೆ. ಸೊ ನಾನು 5 ಇಯರ್ ಮೊದ್ಲೇ ಡೇಟ್ ಆಫ್ ಬರ್ತ್ ಸ್ವಲ್ಪ ಚೇಂಜ್ ಮಾಡಿ ಅಲ್ಲಿ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅಥವಾ ಏನಾದ್ರು ಏನೂ ಇರ್ಲಿಲ್ಲ. 5 ಕಿಲೋಮೀಟರ್ ಇತ್ತು ಮನೆಯಿಂದ. ಹಂಗೆ ನಡ್ಕೊಂಡು ಹೋಗೋದು. ಫಸ್ಟ್ ಸ್ಟ್ಯಾಂಡರ್ಡ್ ಮುಂದೆ ಅಲ್ಲಿ ಟ್ರ್ಯಾಕ್ ವಿಕ್ ಏನಿಲ್ಲ, ಒಂದು ಗದ್ದೆ ತರ ಇತ್ತು. ಅಲ್ಲೇ ರನ್ನಿಂಗ್ ಮಾಡ್ತಾ ಇದ್ರು, ಹೆಲ್ಪ್ ಮಾಡಕ್ಕೆ ನೋಡ್ತಾ ಇದ್ರು. ಅಲ್ಲೇನಾಯ್ತು, ನಾನು 7th ಅಲ್ಲಿ ಇರ್ಬೇಕಂದ್ರೆ ಒಂದು ಬಾಲ್ ಆಟ ಆಡ್ತಾ ಇದ್ದೆ. ಸೊ ಆಮೇಲೆ ನೆಕ್ಸ್ಟ್ ಡೇ ಏನಾಯ್ತು, ನಾವ್ ಹಂಗೆ ರನ್ನಿಂಗ್ ಅದು ಅಲ್ಲೇ ಕೂಲ್ ಆಗೋಯ್ತು. ಆ ವಿಷಯ ನನ್ ತುಂಬಾ ಫೀಲ್ ಆದೆ. ಅಂದ್ರೆ ಸೊ ನೆಕ್ಸ್ಟ್ ಡೇ 2 ದಿನ ಉಡ್ಸ್ಕೊಂಡ್ ಬರ್ಬೇಕು, ನಡಿಬೇಕು 40 ಮಿನಿಟ್ ಏನು ಸ್ಪೀಡ್ ಆಗಿ. ಯಾಕಂದ್ರೆ ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಅಮ್ಮ ಒಬ್ಬರೇ ಮನೆ ಕೆಲಸ ಮಾಡುತ್ತೆ. ಅದು ಮೋಸ್ಟ್ಲಿ ಅದೇ ನಂದು ಸ್ವಲ್ಪ ಗ್ರೌಂಡ್ ಆಗ್ತಾ ಇತ್ತು. ಅದೇ ರನ್ನಿಂಗ್ ಸ್ಟೆಪ್ ಎಲ್ಲ ಬರ್ತಾ ಇತ್ತು ಅದ್ರಲ್ಲೇ. ಸೊ ಹೈಸ್ಕೂಲ್ಗೆ ಹೋದಾಗ ಅಲ್ಲಿ ರನ್ನಿಂಗ್ ಎಲ್ಲ ಇತ್ತು. ಖೋಖೋ ಆಟ ಇತ್ತು. ಖೋಖೋ ಆಟ ಅಂದ್ರೆ ಸ್ಟಾರ್ಟಿಂಗ್ ಬೇಕಂದ್ರೆ 8th 9th ನಾವೇನ್ ಮಾಡ್ತಾ ಇದ್ವಿ, ಹುಡುಗರು ಸ್ಕೂಲ್ ಜನ ಇರ್ತಾ ಇರ್ಲಿಲ್ಲ. ವಾಲಿಬಾಲ್ ನಾನು ಸ್ಟಾರ್ಟಿಂಗ್ ಆಡ್ತಿದ್ದು ಮಾಡಿ ಟೀಮಲ್ಲಿ ಹುಡುಗರು ಆಟ ಅಂತಾನೆ ಬಂದ್ ಬೇಂಚ್ ಹಾಕ್ಬಿಟ್ಟು ಅದ್ರಲ್ಲಿ ಒಂದ್ 5-6 ಹುಡುಗಿರು ಇದ್ವಿ ನಾವು. ಅದ್ರಲ್ಲಿ ಹಾಕೋಣ ಇವಳಿಗೆ ಅಡ್ಮಿಷನ್ ಮಾಡ್ಸೋಣ ಅಂತ. ಹಂಗೆ ಅಲ್ಲಿ ಅಡ್ಮಿಟ್ ಆಗಿ ಕಾಮರ್ಸ್ ತಗೊಂಡೆ. ಸೆಕೆಂಡ್ PUC ಅಲ್ಲಿ, ಫಸ್ಟ್ PUC ಸೆಕೆಂಡ್ PUC ಹಂಗೆ ಹೋಯ್ತು ನಂದು ಸ್ಪೋರ್ಟ್ಸ್ ಅಲ್ಲಿ. ಅಲ್ಲಿ ವಾಲಿಬಾಲ್ ಆಡ್ತಾ ಇದ್ದೆ, ಅಥ್ಲೆಟ್ ಮಾಡ್ತಾ ಇದ್ದೆ. ನಾನು ಚಿಕ್ಕವಳಿದ್ದಾಗ ಏನ್ ಮಾಡ್ತಾ ಇದ್ದೆ, ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ, ಪ್ರೈಮರಿಗೆ ಹೋಗ್ಬೇಕಂದ್ರೆ ನಾನು ನಮ್ಮ ಮನೇಲಿ ದನ ಎಲ್ಲ ಇದೆ, ಹಾಲು ತೆಗಿತಾರೆ, ಗರಿ ಹಾಲು ತೆಗಿತಾರೆ. ಅದನ್ನ ಡೈರಿ ಕೊಡ್ಬೇಕಿತ್ತು. ಏನ್ ಮಾಡ್ತಾ ಇದ್ವಿ, ನಾವು ಓಡ್ಕೊಂಡ್ ಹೋಗ್ತಾ ಇದ್ವಿ. ಬೆಳಿಗ್ಗೆ ಬೇಗ ಎದ್ದು 6:30 ಓಡ್ಬೇಕು ಡೈರಿಗೆ. ಬೇಗ ಬಂದಾಗ್ಬಿಡುತ್ತೆ ಡೈರಿ. ಸೊ ಅಣ್ಣ, ನಾನ್ ಚಿಕ್ಕವಳಿದ್ದೆ, ಹೈಟ್ ಅಲ್ಲಿ ಅಣ್ಣನ್ ಬರಾಬರ್ ಬರ್ತಾ ಇದ್ದೆ ಅವಾಗ್ಲೇ. ಅಣ್ಣ ಏನ್ ಹೇಳ್ತಿದ್ದ, ನನ್ ಕ್ಯಾನ್ ಹಿಡ್ಕೊಂತ ನಾನು ಬುಕ್ ಮಾಡೋದು ಎಂಟ್ರಿ ಇರುತ್ತೆ, ಬುಕ್ ಹಿಡ್ಕೊಂತೀನಿ, ಕ್ಯಾನ್ ಹಿಡ್ಕೊಂತೀನಿ, ಪ್ಲೀಸ್ ನೀನ್ ಓಡು ಬಾ ಅಂತ. ಹಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದ. ನಾನು ಅವನಿಂದ ಓಡ್ತಾ ಇದ್ದೆ. ನನ್ನ ಅಣ್ಣನ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಹುಷಾರಿದ್ದ. ಆಮೇಲೆ ಹಂಗೆ ಅದೇ ಅಣ್ಣ ಏನ್ ಮಾಡ್ದ, 10th ಆದ್ಮೇಲೆ 10th ಅಲ್ಲಿ ಅವ್ನ್ ಸಬ್ಜೆಕ್ಟ್ ಹೋಗಿತ್ತು. 10th ಆದ್ಮೇಲೆ ಅವ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಲ್ಲ. ಅದ್ ನಮಗೋಸ್ಕರ, ಯಾಕಂದ್ರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನಾದ್ರು ಇದ್ಬೇಕಂದ್ರೆ, ನಮ್ಗೆ ದುಡ್ಡು ಬೇಕಂದ್ರೆ ಅಮ್ಮ ಬೇರೆಯವ್ರ ಮನೆಯಿಂದ, ಅಂದ್ರೆ ನಮ್ ವ್ಯವಸಾಯ ಇದೆಲ್ಲ, ಅದ್ ಅಕ್ಕಿ ಎಲ್ಲ ಅವ್ರಿಗೆ ಕೊಟ್ಟು ಅವರಿಂದ ದುಡ್ಡು, ಅದ್ ನಮ್ಗೆ ಗೊತ್ತೇ ಮಾಡಿಸ್ತಾ ಇರ್ಲಿಲ್ಲ ನಮ್ಮ ಮನೇಲಿ. ಅಷ್ಟ್ ಚೆನ್ನಾಗಿ ಅಮ್ಮನಿಗೆ ತುಂಬಾ ಇಷ್ಟ ಮಕ್ಳನ್ನ ಓದಿಸ್ಬೇಕು. ಅಮ್ಮ ಹೇಳ್ತಾ ಇದ್ರು, ಎಷ್ಟು ತನಕ ಫೇಲ್ ಆಗಲ್ಲೋ ಅಷ್ಟ್ ತನಕ ನಾನು ಓದಿಸ್ತೀನಿ ಅಂತ. ಅಮ್ಮನಿಗೆ ಓದೋದು ಇಷ್ಟ ಇತ್ತು ಸ್ಟಾರ್ಟಿಂಗ್. ಸ್ಪೋರ್ಟ್ಸ್ ಮಾಡೋದು ಇಷ್ಟನೇ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ನಮ್ಮ ಮನೇಲಿ ಯಾರು ಇಲ್ಲ, ಆ ಯರಮುಂಡಿಯಲ್ಲಿ ಯಾರು ಇಲ್ಲ ಸ್ಪೋರ್ಟ್ಸ್ ಅಲ್ಲಿ. ಎಲ್ಲ ಓದಿದವರಿಗೆನೆ ಇಂಪಾರ್ಟೆಂಟ್ ಕೊಡೋದು ಅಷ್ಟೇ. PUC ಲೆವೆಲ್ ಅಲ್ಲಿ ಹಿಂಗೆ ನಾನು ವಾಲಿಬಾಲ್ ಆಡ್ತಾ ಇದ್ದೆ, ಅಥ್ಲೆಟ್ ಮಾಡ್ತಾ ಇದ್ದೆ, ಶಾರ್ಟ್ ಪುಟ್ ಮಾಡ್ತಾ ಇದ್ದೆ. ಶಾರ್ಟ್ ಪುಟ್ ಅಲ್ಲಿ ನಾನು ಸ್ಟೇಟಿಗೆ ಬಂದಿದ್ದೆ, ಸ್ಟೇಟ್ ಮೀಟ್ ಆಗಿದ್ದೆ. ಆಮೇಲೆ ವಾಲಿಬಾಲ್ ಅಲ್ಲಿ ಡಿಸ್ಟ್ರಿಕ್ಟ್ ಇಂದ ಸೆಲೆಕ್ಟ್ ಆಗಿ ಸ್ಟೇಟ್ ಸೆಲೆಕ್ಟ್ ಆದೆ.